ಗೈಸ್, ನಮಸ್ಕಾರ. ವೆಲ್ಕಮ್ ಟು ಕೇರಳ. ನಾವಿವಾಗ ಬೆಂಗಳೂರಿಂದ ಕೇರಳಗೆ ಹೋಗ್ತಾ ಇದ್ದೀವಿ. ಕೇರಳಲ್ಲಿ ಫಸ್ಟು ನಾವು ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ಮುನ್ನಾರ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಬೇಕಾದಷ್ಟು ಸ್ಮಾಲ್ ಫಾಲ್ಸು ಮತ್ತು ಫಾರೆಸ್ಟ್ ಎಲ್ಲ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದ ಫಾಲ್ಸು, ತುಂಬ ಚೆನ್ನಾಗಿದೆ. ಇವಾಗ ನಾವು ಅದ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ, ಮತ್ತು ಹಾಗೆ ಒಂದಷ್ಟು ಫೋಟೋ ಎಲ್ಲ ತೊಗೊಂಡು ಹೇಗಿರುತ್ತೆ ಅಂತ ನೋಡೋಣ. ಗೈಸ್ ನೋಡಿ, ಇದು ಕರಿಮುಟ್ಟಿ ವಾಟರ್ ಫಾಲ್ಸ್ ಅಂತ ಮುನ್ನಾರ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತೆ. ಸೊ ಇಲ್ಲಿ ಒಳಗಡೆ ಹೋಗೋಕ್ಕೆ ಎಂಟ್ರಿ ಟಿಕೆಟು ಪರ್ ಹೆಡ್ಡು 25 ರೂಪೀಸು. ಸೊ ಇಲ್ಲಿಂದ ಫ್ಯೂ ಸ್ಟೆಪ್ಸ್ ಇದೆ, ಹಂಗೆ ನಡ್ಕೊಂಡು ಹೋದರೆ ನಮ್ಗೆ ಫಾಲ್ಸ್ ಸಿಗುತ್ತೆ. ಗೈಸ್ ನೋಡಿ, ಫಾಲ್ಸು ಎಷ್ಟು ಚೆನ್ನಾಗಿದೆ. ನೀರು ಹಂಗೆ ಹರ್ಕೊಂಡು ಈ ಕಡೆ ಈ ರೂಟಲ್ಲಿ ಹೋಗುತ್ತೆ ನೋಡಿ. ಇಲ್ಲೊಂದು ಮೇಲ್ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ, ಈ ಬ್ರಿಡ್ಜಿಂದನೇ ನಾವು ಬರಬೇಕು. ವಾವ್ ಗೈಸ್, ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕರಿಮುಟ್ಟಿ ವಾಟರ್ ಫಾಲ್ಸ್ ಅಂತ ತುಂಬ ಚೆನ್ನಾಗಿದೆ ಗೈಸ್. ಏನು ಮಾಡಬೇಡಿ ಅದಕ್ಕೆ. ಗೈಸ್, ಇಲ್ಲಿ ಕೇರಳಲ್ಲಿ ಮಿಲ್ಕ್ ATM ಅಂತ ಇದೆ ನೋಡಿ. ನಮ್ಮ ಬೆಂಗಳೂರು ಕರ್ನಾಟಕದಲ್ಲೆಲ್ಲ ಹಾಲು ಬೇಕು ಅಂದರೆ ನಮ್ಮ ಮನೆಗೆ ಬೆಳಿಗ್ಗೆ ತಂದಾಕ್ತಾರೆ, ಇಲ್ಲಾಂದರೆ ನಾವೇ ಶಾಪ್ಗೆ ಹೋಗಿ ತಗೊಳ್ತೀವಿ. ಬಟ್ ಇಲ್ಲಿ ಕೇರಳಲ್ಲಿ ಅಲ್ಲಲ್ಲಿ ಮಿಲ್ಕ್ ATM ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಅಮೌಂಟ್ ಹಾಕಿದ್ರೆ ನಮಗೆ 1 ಲೀಟ್ರು 1/2 ಲೀಟ್ರು ಅಂತ ಡೈರೆಕ್ಟಾಗಿ ಮಿಲ್ಕ್ ಸಿಗುತ್ತೆ. ಸೊ ಕೇರಳಲ್ಲಿ ಇಂಥ ಒಂದು ಟೆಕ್ನಾಲಜಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಸು ಹಾಕ್ತಾಯಿದ್ದಾರೆ, ಅಮೌಂಟ್ ಹಾಕ್ತಾಯಿದ್ದಾರೆ, 100 ರೂಪಾಯಿ ಹಾಕ್ತಾಯಿದ್ದಾರೆ. ಎಷ್ಟು ಲೀಟ್ರ್ ಬೇಕು ಏನು ಅಂತ ಅಲ್ಲಿ ಡಿಸ್ಪ್ಲೇಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಗೆ 1 ಲೀಟ್ರು 1/2 ಲೀಟ್ರು ನಾವು ಏನಾದರೂ ಮಗ್ಗೇನಾದರೂ ಇಟ್ಟರೆ ಅದರಲ್ಲೇ ಬರುತ್ತೆ. ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೇರಳಲ್ಲಿ ನೋಡಿ. ಹಾಲು ಬರ್ತಾ ಇದೆ. 7 ಲೀಟ್ರನಾ? 1 ಲೀಟ್ರ್ 1 ಲೀಟ್ರ್ 50. ಈ ಥರ ಮಿಲ್ಕ್ ATM ಕೇರಳಲ್ಲಿ ಬೇಕಾದಷ್ಟಿದೆ. ನಮ್ಮ ಕರ್ನಾಟಕದಲ್ಲೂ ಇದೇ ಥರ ಅಡಾಪ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗ ಮುನ್ನಾರಲ್ಲಿದ್ದೀವಿ. ಇವತ್ತು ಸೆಕೆಂಡ್ ಡೇ. ಇಲ್ಲೆಲ್ಲ ಸುತ್ತಮುತ್ತ ಫುಲ್ಲು ಟೀ ಪ್ಲಾಂಟೇಶನ್ಸ್ ಇದೆ. ಕ್ರೇಜಿಯಾಗಿದೆ ವ್ಯೂ ಅಂತೂ. ಗೈಸ್, ಕೇರಳಕ್ಕೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. 3 to 4 ಡೇಸ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಮುನ್ನಾರ್ ಆಗಿರ್ಬೋದು, ಅಲಪ್ಪೆ ಆಗಿರ್ಬೋದು, ಆಮೇಲೆ ವಾರ್ಕಳ, ಇನ್ನೂ ಬೇಕಾದಷ್ಟು ಪ್ಲೇಸ್ಗಳೆಲ್ಲ ಕವರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮದು ಸೆಕೆಂಡ್ ಡೇ. ಸದ್ಯಕ್ಕೆ ಮುನ್ನಾರ್ ಟೀ ಪ್ಲಾಂಟೇಶನ್ಸು ಮತ್ತು ಸರೌಂಡಿಂಗ್ನೆಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ನೋಡೋದಕ್ಕೆಲ್ಲ ಇದೆ. ನಾವು ಹಂಗೆ ಟೀ ಮ್ಯೂಸಿಯಮ್ಗೆ ಹೋಗಬೇಕು, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಬೇಕು, ಮತ್ತು ಇಲ್ಲಿ ಬೇಕಾದಷ್ಟು ಡ್ಯಾಮು, ಫಾಲ್ಸ್ ಎಲ್ಲ ಇದೆ. ಒಂದೊಂದಾಗಿ ಹೋಗ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಬನ್ನಿ. ಗೈಸ್ ನೋಡಿ, ಇಲ್ಲಿ ಟೀ ಪ್ಲಾಂಟೇಶನ್ಸಲ್ಲಿ ಎಲೆಗಳನ್ನೆಲ್ಲ ಕೀಳ್ತಾ ಇದ್ದಾರೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ಸೊ ಈ ಎಲೆಗಳನ್ನೆಲ್ಲ ಇಲ್ಲಿಂದ ತಗೊಂಡೋಗಿ ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಮಾಡಿ ಟೀ ಪೌಡರ್ ರೆಡಿ ಮಾಡ್ತಾರೆ. ವ್ಯೂ ಅಂತೂ ಸಖತ್ತಾಗಿದೆ ಗೈಸ್. ಗೈಸ್, ನಾವೀಗ ಮುನ್ನಾರಲ್ಲಿ ಒಂದು ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಮುದುಪಟ್ಟಿ ಅಂತ ಟೀ ಫ್ಯಾಕ್ಟ್ರಿ ಇದು. ಒಳಗಡೆ ಹೋಗಿ ಟೀನ ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ಥರ ರೆಡಿ ಮಾಡ್ತಾರೆ, ಯಾವ ಥರ ಪ್ರೋಸೆಸ್ ಮಾಡ್ತಾರೆ ಅಂತೆಲ್ಲ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಫುಲ್ ಸರೌಂಡಿಂಗ್ಸ್ ಎಲ್ಲ ಫುಲ್ಲು ಟೀ ಪ್ಲಾಂಟೇಶನ್ಸ್ ಇದೆ.
ಒಂದಷ್ಟು ಕಾಲೇಜು ಹುಡುಗಿರೆಲ್ಲ ಬಂದಿದ್ದಾರೆ ನೋಡಿ. ಗೈಸ್ ನಾವಿವಾಗ ಅಫಿಷಿಯಲಾಗಿ ಟೀ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಒಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದು 120 ರುಪೀಸು. ಮತ್ತು ಟೀ ಫ್ಯಾಕ್ಟ್ರಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಟೋಟಲ್ 25 ಮಿನಿಟ್ಸ್ ಇರುತ್ತೆ ಟೀ ಟೈಮ್. ಇದು ಟೀ ಫ್ಯಾಕ್ಟ್ರಿ ವಿಸಿಟ್ ಟೈಮಿಂಗ್ಸು 25 ಮಿನಿಟ್ಸಲ್ಲಿ ಕೊಡ್ತಾರೆ. ಅದು ಸ್ಯಾಂಪಲ್ ಕೊಡ್ತಾರೆ. ಟೀ ಅವ್ರು ಚಾಕ್ಲೇಟ್ ಕೊಡ್ತಾರೆ. ಸೊ ಟೀ ಯಾವ ಥರ ಎಲ್ಲ ಪ್ರೋಸೆಸ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟಾಗಿ ತೋರಿಸ್ತಾರೆ. ಒಳಗಡೆ ವಿಡಿಯೋಗ್ರಫಿ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟೀ ಫ್ಯಾಕ್ಟ್ರಿ ಪಕ್ಕದಲ್ಲೇ ಶಾಪ್ ಇದೆ ನೋಡಿ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸು ಟೀ ಪೌಡ್ರೆಲ್ಲ ಸಿಗುತ್ತೆ. ಸೊ ರೇಟು ಕೂಡ ಅದೇ ಥರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಡಿಫ್ರೆಂಟ್ ಫ್ಲೇವರ್ ಟೀ ಎಲ್ಲ ಸಿಗ್ತಾ ಇದೆ ಇಲ್ಲಿ. ಗೈಸ್ ಇಷ್ಟೊತ್ತು ಇಲ್ಲಿ ಹಿಂದೆ ಕಾಣಿಸ್ತಿರೋ ಮಧುಪಟ್ಟಿ ಟೀ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಟ್ಟು ಟೀ ಪ್ರೋಸೆಸ್ ಯಾವ ಥರ ಮಾಡ್ತಾರೆ, ಯಾವ ಥರ ಟೀ ಪೌಡ್ರ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟು ನಾವು ಮೇಟುಪಟ್ಟಿ ಡ್ಯಾಮ್ಗೆ ಹೋಗೋಣ. ಬನ್ನಿ ಅಲ್ಲೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್ ಇದು ಟೀ ಫ್ಯಾಕ್ಟ್ರಿಯಿಂದ ವ್ಯೂ ಪಾಯಿಂಟ್ ಇದೆ ನೋಡಿ. ಫುಲ್ ಸರೌಂಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ನಾವೀಗ ಮೇಟುಪಟ್ಟಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ದೊಡ್ಡದಾಗಿ ಲೇಕ್ ಎಲ್ಲ ಕಾಣಿಸ್ತಾ ಇದೆ. ಸೊ ಲೇಕ್ ತುಂಬ ದೊಡ್ಡದಾಗಿದೆ. ಇದು ಫುಲ್ ಹಂಗೆ ಮುಂದೆ ಹೋದರೆ ಬಾರ್ಡ್ರಲ್ಲಿ ಡ್ಯಾಮ್ ಇದೆ ನಿಮಗೆ. ಇದೆ ಮೇಟುಪಟ್ಟಿ ಡ್ಯಾಮು. ಎಷ್ಟೊಂದು ನೀರಿದೆ ನೋಡಿ. ಫುಲ್ ದೊಡ್ಡದಾಗಿದೆ. ಸರೌಂಡಿಂಗ್ ಎಲ್ಲ ಫುಲ್ಲು ಗ್ರೀನ್ರಿ ಇದೆ. ನೇಚರ್ ವ್ಯೂ ಅಂತೂ ಸಕ್ಕತ್ತಾಗಿದೆ. ಇದರದ್ದು ಡ್ರೋನ್ ಶಾಟ್ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ. ಗೈಸ್ ನಾವು ಡ್ಯಾಮ್ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಯಲ್ಲಪಟ್ಟಿ ಅಂತ ವ್ಯೂ ಪಾಯಿಂಟ್ ಸಿಕ್ತು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೋಡಿ. ಫುಲ್ಲು ಟೀ ಪ್ಲಾಂಟೇಶನ್ಸ್ ಇದೆ. ವಿಲೇಜ್ ಎಲ್ಲ ಇದೆ. ಒಂದಷ್ಟು ಮನೆಗಳೆಲ್ಲ ಕೂಡ ಇದೆ ಇಲ್ಲಿ. ಸೊ ಇದು ಯಲ್ಲಪಟ್ಟಿ ಅಂತ ಜಾಗ ಮುನ್ನಾರಲ್ಲಿರೋದು. ಫುಲ್ ಸರೌಂಡಿಂಗ್ಸ್ ಎಲ್ಲ ಟೀ ಪ್ಲಾಂಟೇಶನ್ಸ್ ಇದೆ. ನಾವೀಗ ಕುಂದಲ ಡ್ಯಾಮ್ ನೋಡೋಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಡ್ಯಾಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈ ಡ್ಯಾಮು ವಾಟರ್ ಸ್ಟೋರೇಜ್ ಲೆವೆಲ್ಲು ಟೋಟಲ್ಲು 1800 ಮೀಟರ್ಸ್ ಅಂತೆ. ಈ ಡ್ಯಾಮ್ ಟೋಟಲ್ಲು 36 ಸ್ಕ್ವೇರ್ ಕಿಲೋಮೀಟ್ರಷ್ಟು ಸ್ಪ್ರೆಡ್ ಆಗಿದೆಯಂತೆ. ಬೇಕಾದಷ್ಟು ಜನ ಎಲ್ಲ ಈ ಡ್ಯಾಮ್ ನೋಡೋಕ್ಕೆ ಬಂದಿದ್ದಾರೆ. ಸೊ ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಡ್ಯಾಮಲ್ಲಿ ಫುಲ್ಲು ನೀರಿದೆ. ಈ ಕಡೆಯಿಂದ ಹಂಗೆ ಬಂದರೆ ಇಲ್ಲಿ ನೀರು ಪಾಸ್ ಆಗ್ತಾ ಇದೆ ನೋಡಿ. ಸೊ ಒಂದೇ ಒಂದು ಗೇಟ್ ಓಪನ್ ಮಾಡಿದ್ದಾರೆ. ಸೊ ಸ್ಲೋವಾಗಿ ನೀರು ಹೋಗ್ತಾ ಇದೆ ನೋಡಿ ಹಂಗೆ. ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ಎಲ್ಲ ಇದೆ ನೋಡಿ. ಬಟ್ ಸದ್ಯಕ್ಕೆ ಅಲೌ ಮಾಡ್ತಾ ಇಲ್ಲ. ಮೇಲಿಂದನೇ ನೋಡ್ಕೋಬೋದು ಅಷ್ಟೇ. ಗೈಸ್ ಡ್ಯಾಮ್ ತುಂಬ ಚೆನ್ನಾಗಿದೆ. ಸೊ ಬೇರೆ ಡ್ಯಾಮ್ಗಳೆಲ್ಲ ನಾವು ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಅಲೌ ಮಾಡೋದಿಲ್ಲ. ನಮ್ಮ KRS ಡ್ಯಾಮಲ್ಲೆಲ್ಲ ಇವಾಗೆಲ್ಲ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಅಲೌನೇ ಮಾಡಲ್ಲ. ಈ ಡ್ಯಾಮ್ ಬ್ರಿಡ್ಜ್ ಮೇಲೆಲ್ಲ ಅಲೌ ಮಾಡ್ತಾ ಇದ್ದಾರೆ ನೋಡಿ ನಡ್ಕೊಂಡು ಹೋಗೋದಕ್ಕೆ. ಈ ಕಡೆ ಬೋಟಿಂಗ್ ಎಲ್ಲ ಕೂಡ ಇದೆ. ಸೊ ನೋಡಿ ಡ್ಯಾಮ್ ಫುಲ್ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದಿದೆ ಅಂತ. ಗೈಸ್ ಕುಂದಲ ಡ್ಯಾಮಲ್ಲಿ ಹಂಗೆ ಮುಂದೆ ಇಲ್ಲಿ ನಡ್ಕೊಂಬಂದರೆ ಈ ಕಡೆ ಬೋಟಿಂಗ್ ಎಲ್ಲ ಇದೆ. ನಾರ್ಮಲ್ ಪೆಡಲ್ ಬೋಟಿಂಗು ಆಮೇಲೆ ಸ್ಪೀಡ್ ಬೋಟಿಂಗ್ ಎಲ್ಲ ಇದೆ. ಲೆಫ್ಟ್ ಸೈಡಲ್ಲಿ ಆಟ ಆಡೋದಕ್ಕೆ ಜಿಗ್ಜ್ಯಾಗ್ ಎಲ್ಲ ಇದೆ. ಏನೇನೋ ಪ್ಲೇ ಏರಿಯಾ ಎಲ್ಲ ಇದೆ. ಸೊ ನೋಡಿ ಗೈಸ್
ಇದು ಕುಂದಲ ಡ್ಯಾಮು ಬೋಟಿಂಗು ಮತ್ತು ಡ್ಯಾಮ್ ವ್ಯೂ ಏರಿಯಾ. ಹಾರ್ಸ್ ರೈಡು ಕೂಡ ಮಾಡ್ಬೋದು ನೋಡಿ ಇಲ್ಲಿ. ಈ ಕುದುರೆ ನೋಡಿ ಒಳ್ಳೆ ಹೈಟು ಒಳ್ಳೆ ಸೈಜಲ್ಲಿದೆ, ಸಕ್ಕದಾಗಿದೆ ಇದಂತೂ. ಇಲ್ಲಿ ಕುಂದಲ ಡ್ಯಾಮಿಗೆ ಬಂದರೆ ಈ ಕಡೆ ರೈಟ್ ಸೈಡೆಲ್ಲ ಲೈನಾಗಿ ಶಾಪ್ಸ್ ಎಲ್ಲ ಇದೆ. ಏನೇನೋ ಐಟಮ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ, ಚಾಕ್ಲೇಟ್ಸು, ಟೀ ಪೌಡ್ರು ಮತ್ತು ಇನ್ನೂ ಬೇರೆ ಬೇರೆ ಬ್ಯಾಂಗಲ್ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಇದೊಂದು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಎಲ್ಲ ಅಂಗಡಿಯಲ್ಲೂ ಫ್ರೆಶ್ ಕ್ಯಾರೆಟ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಫುಲ್ ಫ್ರೆಶ್ ಆಗಿದೆ ಕ್ಯಾರೆಟು. ಎವಳೋ ಕ್ಯಾರೆಟ್ ಇದೆ? ಹಾಂ ಹಾಂ ಹಾಂ. ಗೈಸ್ ನೋಡಿ, ಇಲ್ಲಿ ಮುನ್ನಾರಲ್ಲಿ ಡಬಲ್ ಡೆಕ್ಕರ್ ಬಸ್ ಹೋಗ್ತಾ ಇದೆ. KSRTC ಬಸ್ ಇದು, ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ ಇದು. ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗುತ್ತೆ. ನಾವು ಮುನ್ನಾರಿಂದ ಕೊಚ್ಚಿನ್ನು ಅಲೆಪ್ಪೆ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಹೋಗ್ತಾ ದಾರಿಯಲ್ಲಿ ಇಲ್ಲೊಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಸೊ ರೋಡೆಲ್ಲ ತುಂಬ ಚೆನ್ನಾಗಿದೆ, ಫುಲ್ಲು ಫಾರೆಸ್ಟು ಮತ್ತು ಬೇಕಾದಷ್ಟು ಟೀ ಪ್ಲಾಂಟೇಶನ್ಸ್ ಎಲ್ಲ ಇದೆ ಆನ್ ದ ವೇ. ಸೊ ಇಲ್ಲೊಂದು ಸ್ಟಾಪ್ ತೊಗೊಂಡು ಟೀ ಕಾಫಿ ಸ್ನ್ಯಾಕ್ಸು ತೊಗೊಂಡು ಇಲ್ಲಿಂದ ಹಂಗೆ ನಾವು ಕೊಚ್ಚಿನ್ನು ಅಲೆಪ್ಪೆ ಕಡೆ ಹೋಗ್ತೀವಿ. ಇವತ್ತು ಫುಲ್ ಅಲೆಪ್ಪೆಯಲ್ಲಿ ಸ್ಟೇ ಆಗ್ತೀವಿ. ಅಲೆಪ್ಪೆಗೆ ಹೋಗಿ ಅಲ್ಲಿ ಬೋಟ್ ಹೌಸ್ ಆಗಿರ್ಬೋದು, ಇನ್ನೂ ಅಲೆಪ್ಪೆಯಲ್ಲಿ ಏನೇನೆಲ್ಲ ಸೈಟ್ ಸೀಯಿಂಗ್ಸ್ ಇದೆಯೋ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಮುನ್ನಾರಿಂದ ಅಲೆಪ್ಪೆಗೆ ಬಂದ್ವಿ. ಇವತ್ತು ಅಲೆಪ್ಪೆಯಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲೇ ಲೈನಾಗಿ ಬೇಕಾದಷ್ಟು ಬೋಟುಗಳೆಲ್ಲ ಇದೆ. ಸೊ ಮೊದಲನೇದಾಗಿ ನಾವು ಇಲ್ಲಿ ಅಲೆಪ್ಪೆಯಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ. 3 to 4 hours ಬೋಟಲ್ಲಿ ಕರ್ಕೊಂಡೋಗಿ ಬೇಕಾದಷ್ಟು ಸೈಟ್ ಸೀಯಿಂಗ್ಸ್ ಎಲ್ಲ ತೋರಿಸ್ತಾರೆ. ಸೊ 8 ಮೆಂಬರ್ಸ್ಗೆ 3000 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗಿ ಬೋಟಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ದಿಸ್ ಈಸ್ ಅಲೆಪ್ಪೆ ಗೈಸ್. ಲೈನಾಗಿ ಬೋಟ್ಗಳಿದೆ ನೋಡಿ, ಬೋಟ್ ಹೌಸಸ್ ಇದೆಲ್ಲ. ಗೈಸ್ ಇದೆ ನೋಡಿ ನಮ್ಮ ಬೋಟು. ಸೊ ಈ ಬೋಟಲ್ಲಿ ಸುಮಾರು 3 to 3.5 hours ನಾವು ಕೂತ್ಕೊಂಡು ಹೋಗ್ತೀವಿ. ಬೇಕಾದಷ್ಟು ಪ್ಲೇಸ್ಗಳೆಲ್ಲ ತೋರಿಸ್ತಾರೆ. ಆ ಕಡೆ ನೋಡಿ ಒಂದೊಂದೇ ಬೋಟು ಪಾಸ್ ಆಗ್ತಾ ಇದೆ. ಸೊ ಇದು ಫುಲ್ಲು ಅಲೆಪ್ಪೆಯಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗು. ಗೈಸ್ ನಮ್ಮ ಬೋಟ್ ಮೂವ್ ಆಗ್ತಾ ಇದೆ ನೋಡಿ. ಸೊ ನೋಡಿ ಇದು ನಮ್ಮ ಬೋಟು, ಎಷ್ಟು ದೊಡ್ಡದಿದೆ ನೋಡಿ. ಒಂದು ಬೆಡ್ಡೆಲ್ಲ ಕೂಡ ಕೊಟ್ಬಿಟ್ಟಿದ್ದಾರೆ. ಗೈಸ್ ವೆಲ್ಕಮ್ ಟು ಅಲೆಪ್ಪೆ ಬ್ಯಾಕ್ ವಾಟರ್ಸ್ ಬೋಟಿಂಗ್. ಸೊ ಅಲೆಪ್ಪೆಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಅಲೆಪ್ಪೆಗೇನು ಕೇರಳಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇವತ್ತು ಸೆಕೆಂಡ್ ಡೇ ಅಲೆಪ್ಪೆಯಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಬಂದಿದ್ದೀವಿ ನೋಡಿ. ಅಲ್ಲೊಂದು ದೇವಸ್ಥಾನ ಎಲ್ಲ ಇದೆ. ಮಾರ್ನಿಂಗ್ ಟೈಮು ವೈಬ್ ಅಂತೂ ಸಕ್ಕತ್ತಾಗಿದೆ ನೋಡಿ. ಇದು ಬೋಟ್ ಹೌಸು. ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಪರ್ ಡೇ 15,000, 20,000, 30,000 ಎಲ್ಲ ಇರುತ್ತೆ. ಸೊ ಅದರಲ್ಲೇ ಮನೆ ಎಲ್ಲ ಇರುತ್ತೆ ಮತ್ತು ನಮ್ಗೆ ಏನೇನು ಬೇಕೋ ಫುಡ್ ಎಲ್ಲ ಮಾಡಿಕೊಡ್ತಾರೆ. ಎಷ್ಟು ಬೋಟ್ ಇದೆ ನೋಡಿ ಗೈಸ್, ಬೇಕಾದಷ್ಟು ಬೋಟೆಲ್ಲ ಹೋಗ್ತಾ ಇದೆ. ಬೇಜಾನ್ ಬೋಟುಗಳು ವಾಪಸ್ ಬರ್ತದೆ. ಆ ಕಡೆ ನೋಡಿ ಲೈನಾಗಿ ಫುಲ್ಲು ಬೋಟುಗಳೇ ಇದೆ. ಇಲ್ಲೆಲ್ಲ ಬರೀ ಬೋಟುಗಳೇ ಮನೆಗಳು ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಮಾಲು
ಗೈಸ್ ಇಲ್ಲಿ ನೋಡಿ ಒಂದು ದೊಡ್ಡದು ಪ್ರೈವೇಟ್ ಬೋಟ್ ಹೋಗ್ತಾ ಇದೆ, ಸಕ್ಕತ್ತಾಗಿದೆ. ಅದರೊಳಗಡೆ ಎಲ್ಲ ಫೆಸಿಲಿಟಿ ಕೂಡ ಇದೆ ನೋಡಿ, ತುಂಬ ದೊಡ್ಡದಿದೆ ಇದು ಬೋಟು, ತುಂಬ ಚೆನ್ನಾಗಿದೆ. ಇದು ಕ್ರೂಸು ನಮ್ಮ ಬೋಟ್ಗಿಂತ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಗೈಸ್ ಇಲ್ಲೆಲ್ಲ ನೋಡಿ ಲೈನಾಗಿ ಮನೆಗಳೆಲ್ಲ ಇದೆ ಬ್ಯಾಕ್ ವಾಟರ್ಸ್ ಹತ್ರ. ಏನು ಹೇಳಿ, ಇಲ್ಲಿ ಕೇರಳಲ್ಲಿ ಮಾತ್ರ ಮನೆಗಳು ಮಾತ್ರ ಸೂಪರ್ ರಿಚ್ ಆಗಿದೆ. ಒಂದೊಂದು ಮನೆಗಳು ಫುಲ್ಲು ಖಡಕ್ಕಾಗಿ ರಿಚಾಗಿ ಕಟ್ಸಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಬೋಟುಗಳೇ ಕಾಣಿಸ್ತಿದೆ ಇಲ್ಲಿ. ಗೈಸ್ ನೋಡಿ ಇವ್ರು ಬೋಟ್ ಓಡಿಸ್ತಾ ಇದ್ದಾರಲ್ಲ, ಇವ್ರದ್ದೇ ಅಂತ ಬೋಟು. ಈ ಅಲಪೆಯಲ್ಲಿ ಅರೌಂಡು 5000 ಪ್ಲಸ್ ಬೋಟ್ಸ್ ಇದೆ ಅಂತೆ. ದೊಡ್ಡದಾದ ಬೋಟು ಒಂದು 3000 ಇದೆಯಂತೆ, ಸ್ಮಾಲ್ ಬೋಟ್ಸು ಅದೊಂದು 2000 ಇದೆಯಂತೆ. ಇದು ಬೋಟು ಇವ್ರದೇ ಡೈಲಿ ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಟ್ರಾವೆಲ್ ಮಾಡ್ತಾರಂತೆ, ಡೈಲಿ 2 ರೈಡ್ ಮಾಡ್ತಾರಂತೆ. ಸೊ ಒಂದು ಸಲ ರೈಡ್ ಮಾಡಿದ್ರೆ ಒಂದು 3,000 to 4,000 ಚಾರ್ಜ್ ಮಾಡ್ತಾರೆ. ಸೊ ಈಸಿಲಿ ಒಂದು ದಿನಕ್ಕೆ 7,000 to 8,000 10,000 ಚಾರ್ಜ್ ಮಾಡ್ತಾರೆ ನೋಡಿ. ಈ ಕಡೆ ಲೈನಾಗಿ ಮನೆಗಳೆಲ್ಲ ಇದೆ. ಇವ್ರ ಲೈಫೇ ಒಂಥರ ಸೂಪರ್ ನೋಡಿ. ಇಲ್ಲಿ ಬೋಟ್ ಸ್ಟಾಪ್ ಕೂಡ ಕಾಣಿಸ್ತಾ ಇದೆ. ನಾವೆಲ್ಲ ಬೆಂಗಳೂರಲ್ಲಿ ಬಸ್ ಸ್ಟಾಪ್ ನೋಡಿದ್ದೀವಿ, ಇಲ್ಲೆಲ್ಲ ಬೋಟ್ ಸ್ಟಾಪ್ ನೋಡ್ತಾ ಇದ್ದೀರಾ. ಇದೇ ಬೋಟ್ ಸ್ಟಾಪು. ಈ ಥರ ಅಲ್ಲಲ್ಲಿ ಸ್ಟಾಪ್ ಇರುತ್ತೆ. ಇಂಥ ಬೋಟ್ ಸ್ಟಾಪ್ಗಳಲ್ಲಿ ಸ್ಟಾಪ್ ಕೊಡ್ತಾರೆ. ಅವರೆಲ್ಲ ಹಂಗೆ ಅವರ ಹತ್ತಿರದ ಮನೆಗಳನ್ನ ನಡ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲೊಂದು ಚಿಕ್ಕದಾದ ಬೋಟು, ಮೋಸ್ಟ್ಲಿ ಮೀನು ಹಿಡಿಯೋರು ಅನ್ಸುತ್ತೆ ಇದು. ಗೈಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಶೂಟಿಂಗ್ ಸ್ಪಾಟ್ ಅಂತೆ. ಬೇಕಾದಷ್ಟು ಮೂವಿಗಳೆಲ್ಲ ಶೂಟ್ ಮಾಡಿದಾರಂತೆ ಈ ಒಂದು ಪೋರ್ಷನಲ್ಲಿ. ವ್ಯೂನು ಟಾಪಿಂದ ಅದೇ ಥರ ಸೂಪರ್ ಆಗಿದೆ. ಮತ್ತು ಮೊದಲೆಲ್ಲ ಇಲ್ಲಿ ಹೆಲಿಕಾಪ್ಟ್ರು ಮತ್ತು ಏರೋಪ್ಲೇನ್ ಎಲ್ಲ ಲ್ಯಾಂಡ್ ಆಗೋದಂತೆ. ಸೊ ಇವಾಗ ಅದೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಶೂಟಿಂಗ್ ಸ್ಪಾಟ್ ಅಂತೆ. ಇನ್ನೂ ಬೇಜಾನ್ ಸ್ಪಾಟ್ಗಳೆಲ್ಲ ಇದೆ, 1 by 1 ನೋಡ್ತಾ ಹೋಗೋಣ ಬನ್ನಿ. ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ರೋಡ್ ಚಿಕ್ಕದಾಗಿದೆ. ಈ ರೋಡಲ್ಲಿ ತುಂಬ ದೊಡ್ಡ ಬೋಟುಗಳು ಬರೋಕ್ಕಾಗಲ್ಲ. ಸ್ಮಾಲ್ ಬೋಟು ಮತ್ತು ಮೀಡಿಯಮ್ ಸೈಜ್ ಬೋಟುಗಳೆಲ್ಲ ಈ ರೋಡಲ್ಲಿ ಬರ್ಬೋದು. ನೋಡಿ ಫಿಶಿಂಗ್ ಬೋಟ್ ಇದೆಲ್ಲ. ನಮ್ಮಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕಾರ್ ಇರೋಂಗೆ ಇವರಲ್ಲಿ ಪ್ರತಿಯೊಂದು ಮನೆಗಳಿಗೂ ಬೋಟ್ ಇಟ್ಕೊಂಡಿರ್ತಾರೆ. ನೋಡಿ ಈ ಕಡೆ ಎಲ್ಲ ಲೈನಾಗಿ ತೆಂಗಿನ ಮರಗಳಿದೆ. ಸೊ ಈ ಜಾಗದಲ್ಲೆಲ್ಲ ಬೇಸಾಯ ಎಲ್ಲ ಕೂಡ ಮಾಡ್ತಾರೆ. ಚಿಕ್ಕದಾಗಿ ಒಂದು ರೋಡ್ ಇದೆ, 2 ವೀಲರ್ ಮಾತ್ರ ಹೋಗ್ಬೋದಷ್ಟೇ. ಸೊ ರೈಟ್ ಸೈಡಲ್ಲೆಲ್ಲ ಫುಲ್ ಮನೆಗಳಿದೆ. ಇದು ನೋಡಿ ರೆಸಾರ್ಟ್ ಏನೋ ಸಕ್ಕದಾಗಿದೆ ಇದಂತೂ. ಈ ಕಡೆ ಎಲ್ಲ ಲೈನಾಗಿ ರೆಸಾರ್ಟ್ಗಳಿದೆ ನೋಡಿ, ಫುಲ್ ರಿಚ್ ಆಗಿದೆ ಗೈಸ್. ಇವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದಾರೆ ನೋಡಿ, ಲೈನಾಗಿ ಬೋಟುಗಳೆಲ್ಲ ನಿಂತಿದೆ. ಸೊ ಇಲ್ಲಿ ಕಲ್ಲು ಸಿಗುತ್ತಂತೆ, ಅದಕ್ಕೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಲೈನಿಗೆ ಬೋಟುಗಳೆಲ್ಲ ಪಾರ್ಕ್ ಆಗಿದೆ. ಸೊ ನೋಡಿ ಇಲ್ಲಿ ಕಲ್ಲೆಲ್ಲ ಸಿಗುತ್ತಂತೆ. ಇಲ್ಲೊಂದು ಹೋಟ್ಲು ಕೂಡ ಇದೆ ನೋಡಿ, ಕೇರಳ ಟ್ರೆಡಿಷ್ನಲ್ ಫುಡ್ ಸಿಗುತ್ತಂತೆ. ಸೊ ನಮ್ಗೆ ಯಾವ್ದು ಫಿಶ್ ಬೇಕೋ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ರೆಡಿ ಮಾಡಿಕೊಡ್ತಾರಂತೆ ನೋಡಿ. ಇಲ್ಲೆಲ್ಲ ಫ್ರೆಶ್ ಆಗಿದೆ ಫಿಶ್ಗಳು. ಮತ್ತೆ ಇಲ್ಲೆಲ್ಲ ಸೈಡಲ್ಲಿ ಕ್ರ್ಯಾಬ್ ಎಲ್ಲ ಇದೆ ನೋಡಿ. ಕ್ರಾಬ್ ಅಲ್ಲ, ಪ್ರಾನ್ ಸಾರಿ. പെരിയ പ്രൗൺസ് ഉണ്ട് ನೋಡಿ ಇಲ್ಲಿ ದೊಡ್ಡದಾಗಿದೆ പ്രൗൺസ് ഉണ്ട്.
ഏത് വേണേലും എടുത്താൽ നമ്മൾ 10 നിമിഷം കൊണ്ട് റെഡിയാക്കിയിട്ട്. ಸೊ ಇದೆಲ್ಲ ಪ್ರಾನ್ಸು, ಇದು ಸ್ಮಾಲ್ ಪ್ರಾನ್ಸು. ನಮ್ಗೆ ಯಾವ್ದು ಬೇಕೋ ಕೇಳಿದ್ರೆ ವಿತಿನ್ 10 ಮಿನಿಟ್ಸಲ್ಲಿ ರೆಡಿ ಮಾಡಿಕೊಡ್ತಾರಂತೆ. 350 250 ಗ್ರಾಮ್ ಇದೆ. ಸೊ ಬ್ಯಾಕ್ ವಾಟರ್ಸಲ್ಲಿ ನಾವು ಹಂಗೆ ಈ ಥರ ಬಂದರೆ ಇಲ್ಲೆಲ್ಲ ಫುಡ್ ಎಲ್ಲ ಸಿಗುತ್ತೆ, ಇಮಿಡಿಯೇಟಾಗಿ ರೆಡಿ ಮಾಡಿಕೊಡ್ತಾರೆ. ಈ ಕಡೆ ಎಲ್ಲ ಫುಲ್ ಫಿಶಿಂಗ್ ನೆಟ್ ಹಾಕಿ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಬೇಕಾದಷ್ಟು ಮೀನುಗಳೆಲ್ಲ ತೆಗಿತಾ ಇದ್ದಾರೆ ಬಲೆಯಿಂದ. ಇಲ್ಲೊಂದು ಬೋಟ್ ಹೌಸ್ ಮೂವ್ ಆಗ್ತಾ ಇದೆ ನೋಡಿ ಗೈಸ್. ಮೇಲೆ ತುಂಬ ಚೆನ್ನಾಗಿದೆ, ಫಸ್ಟ್ ಫ್ಲೋರು ಕೂಡ ಇದೆ. ಸೊ ಈ ಥರದ್ದು ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೆಳಗಡೆ ಮೇಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದರಿಂದ ಒಂದು ಲೈನಾಗಿ ಬೋಟ್ ಹೌಸ್ಗಳು ಮೂವ್ ಆಗ್ತಾ ಇದೆ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಅಲೆಪ್ಪೆಯಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಸ್ಪೀಡ್ ಬೋಟ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೋಟುಗಳಿದೆ. ಫೈನಲಿ ನಾವು ಅಲಪ್ಪೆ ಬ್ಯಾಕ್ ವಾಟರ್ಸಿಂದ ರಿಟರ್ನ್ ಆಗ್ತಾ ಇದ್ದೀವಿ, ಬೋಟಲ್ಲಿ ರಿಟರ್ನ್ ಆಗ್ತಾ ಇದ್ದೀವಿ. ಇಲ್ಲೆಲ್ಲ ಸುತ್ತಲೂ ನೋಡ್ತಾ ಇದ್ದೀರಾ ಫುಲ್ಲು ಬೋಟುಗಳೇ ಇದೆ. ಸೊ ಒಂದು 3 to 3.5 hours ರೈಡು ಸಕ್ಕದಾಗಿತ್ತು, ಕ್ರೇಜಿ ಆಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನಾನು ಜಸ್ಟ್ 2 minutes ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ. ನೋಡಿ ಬೇರೆ ಬೇರೆ ಬೋಟುಗಳೆಲ್ಲ ಮತ್ತೆ ಹೋಗ್ತಾ ಇದೆ. ಇಲ್ಲೆಲ್ಲ ಲೈನಾಗಿ ಬೋಟುಗಳೆಲ್ಲ ಇದೆ. ನಾವೀಗ ಅಲಪ್ಪುಲ ಬೀಚ್ ಹತ್ರ ಬಂದಿದ್ದೀವಿ. ಇದು ಅಲಪ್ಪುಲ ಬೀಚು. ಸೊ ಈ ಬೀಚಲ್ಲಿ ನಾವು ಇಳಿದ್ಬಿಟ್ಟು ನೀರಲ್ಲಿ ಆಟ ಆಡೋಕ್ಕಾಗಲ್ಲ, ಯಾಕಂದರೆ ತುಂಬ ಡೆಪ್ತ್ ಜಾಸ್ತಿ ಇದೆ. ಸೊ ಇಲ್ಲಿ ಆಟ ಆಡೋಕ್ಕಾಗಲ್ಲ. ಸೊ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ದೂರ. ಅಲ್ಲೆಲ್ಲ ತುಂಬ ಜನ ಇದ್ದಾರೆ, ಅಲ್ಲೇನಾದರೂ ಆಟ ಆಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀವಿ. ಇದೇ ಅಲಪ್ಪುಲ ಬೀಚ್ ಗೈಸ್, ತುಂಬ ದೊಡ್ಡದಿದೆ. ಸೊ ಇಲ್ಲೆಲ್ಲ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸಿಕ್ಕಾಪಟ್ಟೆ ಅಲೆ ಇದೆ, ಡೆಪ್ತು ಜಾಸ್ತಿ ಇದೆ. ಇಲ್ಲೆಲ್ಲ ಒಂದಷ್ಟು ಜನ ಇದ್ದಾರೆ, ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಇದು ಅಲಪ್ಪುಲ ಬೀಚಲ್ಲಿ ನಾವು ಡೀಪಾಗಿ ನೀರಲ್ಲಿ ಇಳಿದ್ಬಿಟ್ಟು ಆಟ ಆಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಅಲೆ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾವಿವಾಗ ಇಲ್ಲಿ ಅಲಪ್ಪುಲ ಬೀಚಿಂದ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಬಂದು ಆಟ ಆಡ್ಬೋದು ಅಂದ್ಕೊಂಡ್ವಿ. ಬಟ್ ಇಲ್ಲಿ ಡೆಪ್ತ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಆಟ ಆಡೋಕ್ಕಾಗಲ್ಲ. ಇಲ್ಲಿಂದ ನಾವಿವಾಗ ಹೊರಡ್ತಿದ್ದೀವಿ. ನೆಕ್ಸ್ಟು ಬೇರೆ ಪಾಯಿಂಟ್ ಬರೋಣ ಬನ್ನಿ. ಗೈಸ್ ಫೈನಲಿ ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. 3 days ಬೆಂಗಳೂರು ಟು ಕೇರಳ ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.